ಜಯದೇವ ಮನೇಲಿ ಎಲ್ಲ ಚೆನ್ನಾಗಿದಾರಪ್ಪ. ಉಂಕಣವ ಎಲ್ಲ ಚೆನ್ನಾಗಿದ್ದಾರೆ. ಹೆಂಗಿದಾಳು ಸುಬ್ಲಕ್ಷ್ಮಿ? ಸುಬ್ಲಕ್ಷ್ಮಿ ತುಂಬಾ ಚೆನ್ನಾಗಿದ್ದಾಳೆ. ಬರೀವಪ್ಪ ಅವಳನ್ನೇ. ಅಯ್ಯೋ ಅದು ಸ್ವಲ್ಪ ಬಿಸಿ ಇದ್ಲು. ಸಿಟಿ ಅಂದ್ಮೇಲೆ ಬ್ಯುಸಿ ಆಗಿರ್ತಾಳೆ. ಏನೋ ಆಗ್ಲಂಗಪ್ಪ. ಏನು ಮಂಕ್ರಿಗಟ್ಲೆ ತೊಪ್ಪೆ ಗೋರ್ಕೊಂಡು ಮಂಕ್ರಿ ತುಂಬ್ಕೊಂಡು ತಟ್ಟನೆ ಬೆಣ್ಣಿಯ ತೊಟ್ಟವಳು ಪಾಪ ಸುಬ್ಲಕ್ಷ್ಮಿ ನೀರ್ತಿ ಮಾಡಾಳೆ. ಹಾಗೆಲ್ಲ ಸುಮ್ಮನೆ ಹೇಳೋದಲ್ಲ, ಕಷ್ಟಪಟ್ಟವಳೆ ಕಣಪ್ಪ. ಈಗ ಹಂಗ ಸುಖವಾಗಿರ್ಲಿ, ಸುಮ್ಕಿರು, ಇನ್ನೇನು ಮಾಡೋಕ್ಕದದು. ಅಯ್ಯೋ ಹೊಸಗಳ ಮಾಡ್ಕೊಂಡು ಹೋಯ್ತಾ ಇದ್ರೆ ತಪ್ಪೆ ತುಪ್ಪನೆ ಉದ್ಲಿಕ್ಕೂ ಹಾಕೊಂಡು ಹೋಗೋದು. ಎಲ್ಲನೂ ಗೋರಿ 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 ಸುಬ್ಲಕ್ಷ್ಮಿ ಮಂಕ್ರಿ ತುಂಬ್ಕೊಂಡು ಎಲ್ಲ ತಟ್ಟಿ ಪಾಪ. ಅಯ್ಯೋ ಉಣ್ಣಕ್ಕೆ ಅನ್ನನೇ ಇಲ್ಲ, ಕುಡಿಯೋಕೆ ಅಂಬಲಿನೂ ಇಲ್ಲ. ಹಂಗು ಅನ್ವಸತ್ತೊಳೆ ಕಣಪ್ಪ. ಈಗ ಹೆಂಗೋ ಚೆನ್ನಾಗಳ್ತಾನೆ. ಈಗ ತುಂಬಾ ಚೆನ್ನಾಗಿದ್ದಾಳೆ. ಹೆಂಗೋ ಅಚ್ಚುಕಟ್ಟಾಗಿ ನೋಡ್ಕಪ್ಪ. ಐಕ್ಳು ಚೆನ್ನಾಗವೆ. ತುಂಬಾ ಚೆನ್ನಾಗಿದ್ದಾರೆ. ಸುಬ್ಲಕ್ಷ್ಮಿ ನೆನ್ಸ್ಕತ್ತಲ್ಲ ನಮ್ಮೆಲ್ಲರನ್ನೂ. ಹೌದು, ತುಂಬಾ ನೆನ್ಸ್ಕತ್ತಾಳೆ, ಎಲ್ಲರನ್ನು ತುಂಬಾ ಕೇಳ್ತಾಳೆ. ಅಯ್ಯೋ ಪಾಪ ಬಾಳ ಅನ್ವಸತ್ತಾಳೆ ಕಣಪ್ಪ ಸುಬ್ಲಕ್ಷ್ಮಿ. ಸುಮ್ಮನೆ ಹೇಳೋದಲ್ಲಿ ನೀನು ಹೇಳ್ತಿ, ಬಾಳ ಅನ್ವಸತ್ತಾಳೆ. ನಿಮ್ಮ ಐದನ್ ಬಸ್ರಿಯ ಕಾಣೆ, ನಿಮ್ಮ ಹೆಣ್ಣು ಬಸ್ರಿಯ ಕಾಣೆ ಕಣಪ್ಪ. ಪಾಪ ಎಣ್ಣೆ ತಟ್ಟಿ ಏನು ಸುಸ್ತಾಗ್ಬಿಟ್ಟವಳೆ. ಏನು ರಾಗಿಯ ಸಿಟ್ಟು ಇಲ್ಲ, ಏನೂ ಇಲ್ಲ. ಅಕ್ಕಿ ಅಂತ ಹಾಕಾದ್ರೆ ಇಲ್ಲ ಕೇಳ್ವಲ್ಲ. ಎಲ್ಲೋ ಶ್ರೀಮಂತರು ಮನೇಲಿ ಪಾಪ ಅಕ್ಕಿ ಹಾಕೊಂಡು ಅನ್ನ ಮಾಡ್ಕೊಂಡು ಉಂಟಿದ್ದು. ನಾವೆಲ್ಲ ಹಸಿಟ್ಟೆಯ, ಅದುವೇ ರಾಗಿ ಬೀಸ್ಬೇಕು, ಹಸಿಟ್ಟು ಒಂದು ಆಡ್ಕೋಬೇಕು, ಹಿಟ್ಟು ಮಾಡ್ಕೊಂಡು ಉಣ್ಬೇಕು. ಹಂಗೆ ಬೆಣ್ಣಿಯ ತಟ್ಟಿ ಸುಸ್ತಾಗ್ಬಿಟ್ಟವಳೆ. ಏನು ತುಂಡು ಜಗ್ಲಿತ್ತು, ನಮ್ಮ ಜಗ್ಲಿ ಮೇಲೆ ಬಂದು ದುಸಾರು ಮನೆ ಕಬಿಟ್ಲು. ನಾನು ಇದಕ್ಕೆ ಮನೆ ಕತ್ತೀನಿ ಸುಬ್ಲಕ್ಷ್ಮಿ, ಏನೋ ಅಂದೆ ಕಣಪ್ಪ. ಹಿಂಗೆ ಊಟ ಉಂಟಿಲ್ಲ ಕಣಮ್ಮ ನಾನು ಅಂತ ಅಂದ್ಲು. ನಾನು ಹೊಟ್ಟೆ ಉಟ್ಕೊಂಡು ಆಗ ಹಸಿಟ್ಟು ಇತ್ತಿಲ್ಲ, ನಮ್ಮನವೇ ಬೀಸಿತ್ತಿಲ್ಲ ರಾಗಿಯ. ಆಗ ಬೀಸ್ಕೊಂಡು ಒಂದೇ ಹೊಸರಿಗೆ 5 ಮುದ್ದೆ ಹಿಟ್ಟು ಮಾಡಿದೆ. 5 ಮುದ್ದೆ ಹಿಟ್ಟಲ್ಲಿ 3 ಮುದ್ದೆ ಹಿಟ್ಟ ನೀನು ಇರ್ತೀನಿ ಉಣ್ಕೊಂಡು ಕಣಪ್ಪ. ಹೆಸ್ರು ಇಲ್ಲಾಗ ಉಪ್ಪೆಸ್ರು ಖಾರ ಕುಕ್ಕಂಡು ಗೊಳಕೆ ಪಪ್ಪ ನುಂಗ್ಕೊಂಡು ಈಗಲೂ ಹೊಟ್ಟೆ ಉಳಿತದೆ. ಈಗ ಚೆನ್ನಾಗೋಳಪ್ಪ. ಒಂದ್ಸತಿನೂ ಕರ್ಕೊಂಡೆ ಬರ್ನಿವಲ್ಲ ನೀನು. ಅವಳಿಗೆ ದುರಂಕಾರ ಜಾಸ್ತಿ ಆಗಿದೆ, ಇವಾಗ ಬರೋ ಪರಿಸ್ಥಿತಿ ಇದ್ದಾಳೆ ಅವಳು. ಏನಪ್ಪ ಏನು ಯತ್ನೆ ಮಾಡ್ತಿದ್ದೇವ? ಏನಿಲ್ಲವ್ವ, ಅವಳು ತುಂಬಾ ಇಷ್ಟಪಡ್ತಾಳವ. ಹಳ್ಳಿ ಅಂದ್ರೆ ತುಂಬಾ ಇಷ್ಟ ಬರೋಕ್ಕೆಲ್ಲ. ಏನು ಮಾಡ್ತೀರಿ, ನಾನು ಸಡನ್ನಾಗಿ ಬೇರೆ ಕೆಲಸ ಇತ್ತು, ಹಾಗೆ ತುಂಬ ದಿನ ಆಯ್ತಲ್ಲ ನೋಡ್ಕೊಂಡು ಹೋಗಿ, ನಿಮ್ಮೆಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗಪ್ಪ, ಅಷ್ಟು ಶ್ರೀಮಂತ ಆದ್ರೂ ಅಷ್ಟೊಂದು ಐಶ್ವರ್ಯ ಭಗವಂತ ಲಕ್ಷ್ಮೀದೇವಿ ಅಷ್ಟೊಂದು ಅಲ್ದ್ರೂ ದುರಂಕಾರ ಇಲ್ಲ ಕಣಪ್ಪ ನಿನ್ನಲ್ಲಿ. ಅದು ಒಂದೇ ನಮ್ಗೆ ಭಾಳ ಸಂತೋಷ. ಮುನ್ಸ ಇದ್ದಾಗ ಇಲ್ದ ಹೋದಾಗ ಒಂದೇ ಸಮಯ ಇರ್ಬೇಕನಪ್ಪ. ನಿನ್ನಂಗೆ ಭಾಳ ಖುಷಿ ಆಯಿತು. ನೀನು ಎರ್ತು ಭಾಳ ಒಳ್ಳೆಯವಳು. ಆರೆ ನೋಡಿ ಅವಳನ್ನ ಭಾಳ ಕಾಲಾಗೋಯ್ತು ಕಣಪ್ಪ. ಎಲ್ಲ ಒಂದ್ಸತಿ ಬಂದೇ ಇಲ್ವಲ್ಲ ಅವಳು, ಬಂದೇ ಇಲ್ಲ ಪಾಪ. ಹೊಸಿ ವನವಸತಿಲ್ಲ ಕಣಪ್ಪ ನೀನು ಕಟ್ಕೊಂಡು, ಭಾಳ ವನವಸತಿ. ಅವ್ರ ಸೀರೆ ಉಟ್ಕೊಂಡು ನಿಂತ್ಕೊಳ್ಳೋಳು ಪಾಪ. ನೋಡಿದ್ರೆ ಅಯ್ಯೋ ಅನ್ಸದ್ ನನಗೆ. ನಮ್ಮ ವರ್ಕು ಸೀರೆನೇ ಅಲ್ವಾ, ಹಾಗೆಲ್ಲ ರಾವ್ಕೆಗೆಲ್ಲ ಪ್ಯಾತೆ ಹಾಕೊಂಡು ಅಯ್ಯೋ ಆ ವನವಾಸ ಯಾಕಪ್ಪ ಹೇಳಿಯೇ, ಯಾಕೆ ಹೇಳಿಯೇ. ಉಣ್ಣಕ್ಕಿತ್ತಿಲ್ಲ ಇವತ್ತು, ಉಣ್ಣಕ್ಕೆ ದಾರಿನೇ ಇಲ್ಲ. ಆ ರೋಗ ಈ ರೋಗ ಶುಗರು BP ಅನ್ಕೊಂಡು ಜನಕ್ಕೆ ಭಾಳ ತೊಂದರೆ. ನಮ್ಮ ಕಾಲದಲ್ಲಿ ಹೊಸಿಯ ಅಯ್ಯೋ ಭಗವಂತನಿಗೆ ಗೊತ್ತು. ಹೌದವ್ವ, ನಿಜವಾಗ್ಲೂ ಈ ಕಾಲದಲ್ಲಿ ಎಷ್ಟೇ ದುಡ್ಡು ಕಾಸು ಇದ್ರೂ ಪ್ರೀತಿಗೆ ಕೊರತೆ. ಆಗ ಹಸ್ಕೊಂಡಿದ್ರು ಪ್ರೀತಿಗೆ ಯಾವತ್ತೂ ಕೊರತೆ ಇರಲಿಲ್ಲವ. ನಿಜಕ್ಕೂ ನೀವೆಲ್ಲ ಎಷ್ಟು ನಾನು ಚೆನ್ನಾಗಿ ನೋಡ್ಕೊಂಡ್ರಿ. ನನ್ನ ಗೆಳೆಯನೂ ಅಷ್ಟೇ, ಅವ್ನು ತಿನ್ನೋ ಊಟನೂ ನಾನು ಕೊಟ್ಟವನೆ. ಅದನ್ನೆಲ್ಲ ನಾನು ಮರೆಯಕ್ಕಾಯ್ತದಾ? ಅದಕ್ಕೆ ಕಣಪ್ಪ, ಆ ನಿಯತ್ತಿರೋದಕ್ಕೆ ನೀನು ಇವತ್ತು ಅಷ್ಟು ಚೆನ್ನಾಗಿ ಬೆಳೆದು ನಿಂತಿರೋದು. ಅಷ್ಟು ಬೆಳೆದಿದ್ರು, ಅಷ್ಟು ಸಂಪಾದನೆ ಮಾಡಿದ್ರು, ಒಂಚೂರು ಅಹಂಕಾರ ಇಲ್ದಾನೆ ನೆಲದ ಮೇಲೆ ಕುಂತಿದ್ದಿ. ಚೇರ್ ಹಾಕೋರು ಕುತ್ಕೊಳ್ಳಿಲ್ಲ ನೀನು. ನಿನ್ನ ದೊಡ್ಡತನ ಅಲ್ಲೇ ನೋಡ್ರಿ ಗೊತ್ತಾಯ್ಕಿಲ್ವಾ? ಮಗ ಒಳ ಕೋಳಿನಾರ ಕುಯ್ದ, ನಾಟಿ ಕೋಳಿಯ ಜಯದೇವಪ್ಪಂಗೆ ಭಾಳ ಇಷ್ಟ. ನಿನ್ನ ಕೈಲಿ ಹೇಳ್ಸ್ಕೋಬೇಕಾ ನನ್ನ ಗೆಳೆಯನ್ಗಿಕ್ಕಕ್ಕೆ? ಆಲೆ ಸಾರನೆ ಮಾಡಕ್ಕೆ ಹೇಳಿ ನಿನ್ಕಂದ್ಬಿಡು. ಓಹೋ ಸಾರನೆ ಮಾಡಕ್ಕೆ ಹೇಳ್ಬಿಟ್ಲಾ? ನೋಡಪ್ಪ, ನೋಡು ಜಯದೇವ, ನಾವು ಭಾನುವಾರ ಕುಯ್ಲ ಕೋಳಿ ಅಂದರೆ ಸುಮ್ಮನಿರು ಅನ್ಕೊಂಡು ಕುಯ್ನೇಲ. ಈಗ ನಾನು ಕೇಳುವಿಲ್ಲ ಜಯದೇವಪ್ಪ ಬತ್ತೋತ ಕುಯ್ದೆ ಬಿಟ್ಟವನೆ ಮೇಲೆ ಪ್ರಾಣನೇ ಮಡಿಕಂದನೆ ಕಣ್ಮಗ. ನನಗೂ ಅಷ್ಟೇ, ಅಲ್ಲಿದ್ರು ನನಗೆ ಇವನ್ ಮೇಲೆ ಜ್ಞಾನ. ಹೆಂಗಪ್ಪ ಈ ದುಡ್ಡು ಕಾಸು ಬಂಗ್ಲೆ ಯಾವ ಬರಕಿಲ್ಲ. ಇರೋ ಗಂಟ ಪ್ರೀತಿ ವಿಶ್ವಾಸದಿಂದ ಹಿಂಗ ಅಂತಂದಿರಂಗೆ ಇದ್ಬಿಡ್ರಪ್ಪ. ನನ್ಗೆ ಅಷ್ಟೇ ಸಾಕು ಕಣಪ್ಪ. ನಿಮ್ಮ ಆಶೀರ್ವಾದವ್ವ, ನೀವು ಆಶೀರ್ವಾದ ಮಾಡಿದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ. ಯಾಕೆ ಹಂಗೆಟ್ಟೋದಂಗಾಗಿದೆಯಲ್ಲಪ್ಪ? ಅಚ್ಚುಕಟ್ಟಾಗಿ ಹಿಟ್ಟು ಮಾಡ್ಸ್ಕೊ ಉಣ್ಣು. ಮಾಡ್ಸ್ಕೊ ಊಟ ಮಾಡ್ತೀನಿ. ಏನು ಉಂಡಿಯೋ ತಿಂದಿರೋ? ಅಯ್ಯೋ ಈಗೆಲ್ಲ ಸಿಟಿಗೆ ಹೋಗಿ ಸೇರ್ಕೊಂಡಿರಿ. ಇಟ್ಟು ಪಟ್ಟು ಉಂಡಿರೋ ಇಲ್ವೋ ನೀವು? ಊಟ ಮಾಡ್ತೀನಿ. ಅಂದಂಗೆ ಗೌರಿ ಕಾಣ್ತೇನೆ ಇದ. ಅಯ್ಯೋ ನೀನು ಬಂದಿರಕ್ಕೆ ನಾಚಿಕೆ ಒಳಗೆ ಕೂತಾಳೆ ಕಣ್ಮಗ. ಹಂಗೆಯ ಯಾರು ಬರಲಿ ಔದ್ಕೊಂಡು ಕೂತ್ಕೊಳ್ಳೋದಂಗೆ ಅವ್ರು ಒಂದ್ಸರ್ಗೆ ಇಟ್ಕೊಂಡು. ಅಯ್ಯೋ ನಾನೇನು ಬೇರೆಯವನಾ? ನನ್ನ ಮುಂದೆ ಎಂತ ನಾಚಿಕೆ? ಬವ್ವ ಗೌರಿ ಬಾ. ಅಯ್ಯೋ ಬತ್ತಲ್ಲಿ ಸುಮ್ಕಿರಪ್ಪ. ಸುಮಾರು ದಿವಸ ಆಗದ್ ನೀನು ನೋಡಿ. ಅದಕ್ಕೆ ಹೆಂಗೆ ಹೊಸಬ್ರು ಬಂದ್ರು ಕೋಣೆ ಒಳಗೆ ಸೇರ್ಕೊಬಿಡೋದಯ್ಯ. ಅಯ್ಯೋ ಅವಳು ಕೇಳ್ತಾವ್ರೆ ಕಣ್ಮಗ. ಹೊಸಿ ಜನ ಕೇಳ್ತಾ ಇಲ್ಲ. ಬದುಕಡ ಬಾಟ ಚೆನ್ನಾಗಿರೋದಯ್ಯ. ಆಮೇಲೆ ಅದು ಯಾರ ಕಣೆ ಮೇಟ್ರಂತೆ, ಗೌರ್ಮೆಂಟ್ ಮೇಟ್ರು ಕೇಳ್ತಾವ್ರೆ. ನಾನು ಮಾಡೋದಕ್ಕಲ್ಲ ಮಗ ಅಂದ್ರೂ ಇವನು ಒಪ್ಪಲ್ಲ. ಇನ್ನೊಂದು ವರ್ಷ ಇರಲಿ 2 ವರ್ಷ ಇರಲಿ ಅನ್ಕೊಂಡು ಮುಂದೆ ಕಳ್ಕೊಬತ್ತವನೆ. ಆಲೆ 18 ವರ್ಷ ತುಂಬೋಯ್ತಪ್ಪ. ಹೆಣ್ಮಕ್ಳನ್ನ ಮನೇಲಿ ಮಡಿಕೊಳ್ಳೋದು ಸರ್ಗೆ ಕೆಂಡ ಕಟ್ಟಾಕ್ತಂಗೆ. ನಿನಗೆ ಗೊತ್ತಲ್ಲ, ಬೆಂಕಿಗೆ ಸೊರ್ ಕಟ್ಕೊಂಡಂಗೆ. ಯಾಕೆ ಬೇಕು ಅಂದ್ಬಿಟ್ಟು ಮಾಡ್ಬಿಡೋದ ಅಂತಂಗಂತೇವ್ನಿ. ಇವನೇ 1 ವರ್ಷ ಇರಲಿ 2 ವರ್ಷ ಇರಲಿ ಅನ್ಕೊಂಡು ಮುಂದೆ ತಳ್ಕೊಬೋಯ್ತಾ ಕುಂತಾನೆ. ಅಲ್ಲವ್ವ, ನಾನು ಕೊಟ್ಟಿರೋ ಮಾತು ನೀವು ಮರ್ತ್ಬಿಟ್ರ? ಏನಪ್ಪ ಗೌರಿ ಯಾವತ್ತಿದ್ರು ನನ್ನ ಮನೆ ಸೊಸೆ ಅಂತ ನಾನು ಹೇಳಿಲ್ವಾ? ಅಯ್ಯೋ ಅಲ್ಲ ಕಣಪ್ಪ, ಅವತ್ತಾರೆ ಬಡವನಾಗಿದ್ದೆ ನೀನು ಇಲ್ಲಲ್ಲವ ಅತಂತ್ರ ಆಗಿ ಇದ್ದಿದ್ದೊಂದು ಅಂಗಡಿನೂ ಕಳ್ತನ ಆಗ್ಬಿಟ್ಟು. ಅಯ್ಯೋ ನಾನು ಇರಕ್ಕಿಲ್ಲ ಇಲ್ಲಿ ಅನ್ಕೊಂಡು ನೀನು ಸಿಟಿಗೆ ಹೋಗಿ ಸೇರ್ಕತ್ತೀನಿ ಅಂತ ಹೋದಾಗ
ನನ್ನ ಮಗನೇ ಅರ್ಧ ಎಕರೆಯ ಬೋಗ್ಯಕ್ಕೆ ಮಾಡ್ಬಿಟ್ಟು ಆ ದುಡ್ಡ ನಿನ್ನ ಕೈ ಕೊಟ್ಟ ಹೋಗಪ್ಪ ಬದುಕಿ ಹೋಗು ಅಂದ್ಬಿಟ್ಟು ಅದನ್ನ ನೆನ್ಸ್ಕೊಂಡಿದ್ದೀ ಅಂತ ನಾವು ಹೆಂಗಪ್ಪ ಅನ್ಕೊಳವ ಹಾಂ ಅವತ್ತೇನೋ ನೆನ್ಕೊಂಡೆ ಆವತ್ತು ಹೇಳಿದೆ ನೀನು ಮಾಡ್ಕೊತೀವಿ ನಾವು ಅಂತ. ಇವತ್ತು ಇಷ್ಟೊಂದು ಸಾವುಕಾರ ನೀನು ಬಂಗ್ಲೆ ಕಟ್ಟಿದೀಯೇ ಬೇಕಾದಂಗೆ ಸಂಪಾದನೆ ಮಾಡಿದ್ದೀಯೆ. ಇವತ್ತು ನೀನು ಮದುವೆ ಮಾಡ್ಕೊತೀಯ ಅಂತ ನಾವು ಅನ್ಕೊಳಕ್ಕದಪ್ಪ. ನೀನು ಆಕಾಶ ನಾವು ಭೂಮಿ ನಡ್ದದ ಮಗ. ಯಾಕವ್ವ ಯಾಕಂಗೆ ನನ್ನ ಬೇರೆ ಅಂತಾರ ನೋಡ್ತಾ ಇದ್ದೀರಾ ನೀವು? ನಾನು ಅವತ್ತು ಯಾವ ಜೈದೇವಾಗಿದ್ನೋ ಇವತ್ತು ಅಷ್ಟೇ. ನಾನು ಯಾವತ್ತೂ ಬದಲಾಗಲ್ಲವ್ವ. ಯಾವತ್ತಿದ್ರು ಗೌರಿ ನನ್ನ ಮನೆ ಸೊಸೆನೆ. ಅವ್ವ ಕೇಳಿಸ್ಕೊಂಡ ಹೆಂಗಂತ ಇದ್ದಾನು ಅಂತ. ನಾನು ಏನಂತೆ ನಿನಗೆ? ನನ್ನ ಗೆಳೆಯ ಅಂದ್ರೆ ಗೆಳೆಯ, ಅವ್ನು ಮಾತು ಕೊಟ್ಮೇಲೆ ಮುಗೀತು ಅಂತ ನಾನು ಹೇಳಲಿಲ್ವಾ? ಅಯ್ಯೋ ಅಲ್ಲ ಕಣಪ್ಪ, ನೀನೇನೋ ಆಗ ಮಾತು ಕೊಟ್ಬಿಟ್ಟೆ ಅನ್ಕೊಂಡು ಈಗ ಅನ್ಬೋದು. ನೀನು ಎಡ್ತಿ ಒಪ್ಪಬೇಕು, ನಿನ್ನ ಮಕ್ಳು ಒಪ್ಪಬೇಕಲ್ವಪ್ಪ? ಯಾಕೆ ಒಪ್ಪಲ್ಲ? ಎಲ್ಲ ಒಪ್ಕೋತಾರೆ. ಅದ್ರ ಬಗ್ಗೆ ನೀವು ತಲೆಗೆಡ್ಸ್ಕೊಬೇಡಿ. ನಾನು ಅವತ್ತು ಹೇಳಿದ್ದು ಅಷ್ಟೇ, ಇವತ್ತು ಹೇಳ್ತಿರೋದು ಅಷ್ಟೇ. ಗೌರಿ ಯಾವತ್ತಿದ್ರು ನನ್ನ ಮನೆ ಸೊಸೆ. ಆ ವಿಷಯನೇ ಮಾತಾಡ್ಬಿಟ್ಟು ಹೋಗೋಣ ಅಂತಾನೆ ಬಂದಿದ್ದು ನಾನೀಗ. ರಾಮು, ನಿನ್ನ ಮಗಳನ್ನ ನನ್ನ ಮಗನ ಮದುವೆ ಮಾಡ್ಕೊಡ್ಬೇಕು ನೀನು. ಅಲ್ಲ ಕಣಪ್ಪ, ಹೆಣ್ಣ ಗಂಡು ನೋಡಿಲ್ಲ, ಗಂಡ ಹೆಣ್ಣು ನೋಡಿಲ್ಲ, ಕಲಿಂಗಾಲ ನಾವರೇ ಆ ಕಾಲದಲ್ಲಿ ಹೆಣ್ಣ ಗಂಡು ನೋಡ್ತಿದ್ದಿಲ್ಲ, ಗಂಡ ಹೆಣ್ಣು ನೋಡ್ತಿದ್ದಿಲ್ಲ, ತಲೆ ಎತ್ತು ನೋಡ್ತಿದ್ದಿಲ್ಲ ನಾವು. ಚಪ್ಪರದಟ್ಟಿಲೆಯ ತಾಳಿ ಕಟ್ಟಿದ್ಮೇಲೆ ಗಂಡನ ಮಕ್ಕನ ನೋಡಿದ್ದು. ಹಂಗೆ ಒಪ್ಕೊಂಡನವಾಗ. ಈಗ ಒಪ್ಕೊಂಡಾರಪ್ಪ, ಅವೆಲ್ಲ ನಡೆಯೋ ಕೆಲಸವಾ? ಒಬ್ರಿಗೊಬ್ರು ಇಷ್ಟ ಆಗಬೇಕು, ಹಂಗಲ್ವಪ್ಪ ಮದುವೆ. ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡಿ ಅವ್ವ. ನಾನು ಇದ್ದೀನಿ ಅಲ್ವಾ, ನನ್ನ ಮಾತು ಮೇಲೆ ನಿಮ್ಮ ನಂಬಿಕೆ ಇದೆಯಲ್ವಾ? ನನ್ನ ಮಗ ಯಾವತ್ತು ನಾನು ಹಾಕಿದ ಗೆರೆ ದಾಟಲ್ಲ. ನಾನು ಹೇಳ್ದಂಗೆ ಕೇಳಿರೋದು ಇಲ್ಲಿವರೆಗೂ. ಅವ್ನು ಏನೇ ಒಂದು ಅವ್ನ ಲೈಫ್ ಬಗ್ಗೆ ಏನೇ ಡಿಸೈಡ್ ತಗೊಂಡ್ರು ಅದು ನಾನು ತಗೊಂಡಿರೋ ಡಿಸೈಡೆ. ಇವತ್ತು ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ, ಅದರಿಂದ ಅವ್ನು ನನ್ನ ನಂಬ್ತಾನೆ. ನನಗೆ ಏನೋ ಅಪ್ಪ ನೀನೇನೋ ಹೇಳ್ತಾ ಇದೀಯೇ, ನಮಗೆ ಮುತ್ತನಂಗೆ ಸಾಕೊಂಡಿವಿ ಒಂದು ಮಗ ಅಂದ್ಬಿಟ್ಟು ಚೆನ್ನಾಗಿ ಸಾಕಿವಿ ಕಣಪ್ಪ. ಅಂದರೆ ನಿಮ್ಮ ಚೆನ್ನಾಗಿ ನೋಡ್ಕೊಳಕ್ಕೆ ಅಂತಲ್ಲ, ಹಳ್ಳಿ ಮೂಡ್ಗಿ ಹಳ್ಳಿಲಿ ಓಡಾಡ್ಕೊಂಡು ಮಗಿನಂಗೆ ಬೆಳೆದದೆ. ಸಿಟಿ ವಾತಾವರಣಕ್ಕೆ ಹೊಂದೋದೋ ಇಲ್ವೋ, ಅದೇ ಒಂದು ಯತ್ನೆ ಕಣ್ಮಗ ನಮಗೆ. ನೋಡಿಯವ್ವ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನಿದ್ದೀನಿ, ನನ್ನ ಮಾತು ಮೇಲೆ ನಂಬಿಕೆ ಇದೆಯಲ್ವಾ? ನಂಬ್ತೀನಿ ಕಣಪ್ಪ, ನಂಬ್ತೀನಿ. ನಿನ್ನ ನಂಬ್ದ ನೀನು ಯಾರು ನಂಬವ? ಏನು ರಾಮು, ಏನು ಮಾತಾಡ್ದಾನೆ ಕೂತಿದ್ದಿ? ಎಲ್ಲರೂ ನೀನೇ ಮಾತಾಡ್ತಾ ಇದೆಯಲ್ಲ, ನಾನು ಏನಪ್ಪ ಮಾತಾಡಾನೆ? ನೀನು ಹೆಂಗೆ ಹೇಳ್ತೀಯ ಹಂಗೆ. ಹೆಂಗೋ ಇಷ್ಟು ದಿನ ಗಿಳಿಯರಾಗಿದ್ದೋ, ಇನ್ಮೇಲೆ ಬೀಗ್ರಾಗ್ಬಿಡೋದ ಅಲ್ವಾ? ಯಾಕನಪ್ಪ, ಒಟ್ಟಿಗೆ ಹುಡುಗ ನೀನು ಎಡ್ತಿ ಎಲ್ಲ ಒಪ್ಕೋಬೇಕು. ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ, ಸರಿಯಾ? ಅವ್ರು ಒಪ್ಕೋತಾರೆ. ಸರಿ ಕಣ್ಮಗ. ನಾನು ಶ್ವಾಸ ತೋರ್ಸ್ರಪ್ಪ, ನೋಡ್ತೀನಿ. ಗೌರ ಏನಪ್ಪ? ಇಲ್ಲಿ ನೋಡವಲ್ಲಿ ಯಾರು ಬಂದಿದ್ದಾರು? ಮಾವ ಬಂದದೆ. ಗೌರಿ ಚೆನ್ನಾಗಿದ್ಯಮ್ಮ? ಹ್ಞೂ ಮಾವ ಚೆನ್ನಾಗಿವ್ನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಯಾಕಂಗೆ ಒಳಗಡೆ ಹೋಗಿ ಸೇರ್ಕೊಂಡಿದ್ಯಾ? ನಾನೇನು ಬೇರೆಯವನಾ? ನಿಮ್ಮ ಮಾವ ತಾನೇ? ಅದು ಅಮ್ಮನಿಗೆ ಸಹಾಯ ಮಾಡ್ತಿದ್ದೆ ಅಡುಗೆ ಮಾಡಕ್ಕೆ. ಓಹೋ, ಅಡುಗೆ ಮಾಡೋದೆಲ್ಲ ಕಲ್ತಿದ್ಯಾ? ಇವಾಗ ಕಲ್ತ್ಕೊತೇವ್ನಿ. ಗುಡ್ ಕಲ್ತ್ಕಮ್ಮ. ಮುದ್ದೆ ಮಾಡೋದು, ಉಪ್ಪು ಸಾಂಬಾರು ಮಾಡೋದು ಎಲ್ಲ ಬರುತ್ತೆ ತಾನೆ? ಹ್ಞೂ ಮಾವ, ಎಲ್ಲ ಕಲ್ತ್ಕೊತೇವ್ನಿ. ಅಂದ ಕಲ್ತ್ಕೋ, ಸರಿಯಾ? ಸರಿ ಮಾವ, ಆಯ್ತು. ಒಂಟೆ ಓದ್ಲಲ್ಲ? ನಾಚ್ಕತ್ತದೆ ಕಣಪ್ಪ, ನಾಚ್ಕತ್ತದೆ. ಯಾರು ಬಂದ್ರು ಹಂಗೆಯೇ ನಾಚ್ಕ ಮನೆ ಒಳಗೆ ಕೋಣೆ ಒಳಗೆ ಹೋಗ್ಕತ್ತದೆ. ಏನ್ ಮಾಡಿಯಪ್ಪ, ಬೆಳ್ದಿರೋ ವಾತಾವರಣ ಅಂತಿದ್ದು ಏನ್ ಮಾಡಿಯೇ? ಅಲ್ಲವಾ, ಹೆಣ್ಮಕ್ಳು ಇದೇ ತರ ಇರಬೇಕು. ತುಂಬಾ ಒಳ್ಳೆ ಹುಡುಗಿ, ನಂಗೆ ತುಂಬಾ ಇಷ್ಟ ಆದ್ಲು. ಆಮೇಲೆ ನಿಮ್ಮ ಎಣ್ಣೆ ಎಲ್ಲೂ ಕೊಟ್ಟಿರದಪ್ಪ? ಅಯ್ಯೋ, ಅದು ಯಾಕೆ ಹೇಳ್ತಿರವ? ಯಾಕಪ್ಪ, ಏನಾಯ್ತು? ಬೆಂಗಳೂರಿಗೆ ಮದುವೆ ಮಾಡ್ಕೊಟ್ಟಿದ್ದೀವವ. ಅದು ನನ್ನ ಮಗಳೇ ಸರಿಲ್ಲ. ಸ್ವಲ್ಪ ಘಾಟಿ. ಅವ್ರು ಕೊಟ್ಟು ಹೊಂದಾಣಿಕೆ ಮಾಡ್ಕೊಳ್ದಾನೆ ಜಗಳ ಮಾಡ್ಕೊಂಡು ನನ್ನ ಮನೆಗೆ ಬಂದು ಸೇರ್ಕೊಬಿಟ್ಟಿದ್ದಾಳೆ. ಮನೆ ಬಂದು ಸೇರ್ಕೊಂಡಿದ್ದಾಳು? ಇದೇನಪ್ಪ ಹಿಂಗಂತಿದ್ದಿ? ಪಂಚಾಯತಿ ಮಾಡಿ ಕಳ್ಸೋದಲ್ವಾ? ಮನೇಲಿ ಇಸ್ಕೊಂಡು ಕೂತ್ಕೊಂಡಾರ? ಎಷ್ಟು ವರ್ಷ ಆಯ್ತು ಮದುವಾಗಿ? ಮದುವೆಗೆ 4 ವರ್ಷ ಆಗಿದೆ. ಅವಳು ಮನೆಗೆ ಬಂದು 3 ವರ್ಷ ಆಗಿದೆ. ಸರಿ, ಅದೊಳ್ಕನ ಹಾಕು. ಅಲ್ಲ ಕಣಪ್ಪ, ಎಲ್ಲರೂ ಕೂಣಿಸಿ ತಿಳುವಳಿಕೆ ಹೇಳಿ ಉಗ್ದಿ ಉಪ್ಪಾಕಿ ಕಳಿಸ್ತಾರೆ ಬಿಟ್ಟು ಮನೇಲಿ ಇಸ್ಕೊಂಡು ಕೂತಿದೀಯಾ? ನಮ್ಮ ಸುಬ್ಲಕ್ಷ್ಮಿಗಾರು ಗೊತ್ತಾಕಿಲ್ವಾ? ಅವಳು ಸರಿಯಾಗಿದೆ, ಎಲ್ಲ ಸರಿ ಇರ್ತಿತ್ತು. ಏನಪ್ಪ, ಏನೋ ಅಂದಂಗಾಯ್ತು? ಅದೇಯವ್ವ, ಅದೇ ನಂಗೆ ತಲೆಗೆ ಹೋಗಿರೋದು. ಏನಿದ್ರತಾನೆ ಏನು ನೆಮ್ಮದಿ ಇಲ್ಲ. ಅಯ್ಯೋ ಸರಿ, ಸುಮ್ಕಿರು. ಎಲ್ಲ ಸರಿ ಆಯ್ತದೆ, ಯಾಕೆ ತಲೆಗೆಡ್ಸ್ಕೊಂಡಿ? ಸರಿನಪ್ಪ, ಅದಕ್ಕೇನೆ ಬಂದೆ. ಈಗ 18 ವರ್ಷ ತುಂಬೈತೆ, ಎಲ್ಲರೂ ಬೇರೆ ಕಡೆ ಮದುವೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಹೋಗೋದ ಅಂತ ಬಂದೆ. ಗೌರಿ ಯಾವತ್ತಿದ್ರು ನಮ್ಮ ಮನೆ ಸೊಸೆ, ಸರಿಯಾ? ಹಂಗ ಅಂದ್ಬಿಟ್ಟು ಆಲೆ ಉರ್ಚ್ಕೊಳಕ್ ನೋಡ್ಬೇಡಕನಪ್ಪ. 2 ದಿವಸ ಇರ್ಬೇಕು ನೀನು ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಚಂದಾಗಿ. ಮಟನ್, ಒಳ್ಳೆ ಮಟನ್ ಸಿಗ್ತದೆ, ನಾಟಿ ಮಟನು ತಂದ್ಕೊಟ್ಟನು. ಉಣ್ಕೊ ಹೋಗ್ಬೇಕು. ಇನ್ನೊಂದ್ಸತಿ ಪಕ್ಕ ಬರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅಲ್ಲಿ ಬಿಸಿ ಇದೀನಿ ನಾನು, ಸ್ವಲ್ಪ ಕೆಲಸ ಅದೇ. ಅಲ್ಲ, ಹಿಂಗ್ ಬಂದು ಆಲೆ ಹೋಯ್ತೀನಿ ಅಂತ ಇದ್ದಿಲ್ಲ, ಸರಿಯಾ? ಇಲ್ಲ ರಾಮು, ನನಗೂ ಇರ್ಬೇಕು ಅಂತ ಇಷ್ಟ. ಕೆಲಸ ಏನ್ ಮಾಡೋದು? ಕೆಲಸ ಸುಮ್ಕಿಲ್ಲ. ಬಪ್ಪ ಇನ್ನೊಂದ್ಸತಿ ಸುಬ್ಲಕ್ಷ್ಮಿ ಕರ್ಕೊಂಡು. ಸರಿಯವ್ವ, ಖಂಡಿತವಾಗ್ಲೂ ಕರ್ಕೊ ಬರ್ತೀನಿ. ಅಣ್ಣ, ಬರೀ ಕೈ ತೊಳ್ಕೊಳ್ಳಿ. ಆಯ್ತು ಅಡ್ಗೆ. ನಡ್ರಪ್ಪ ಮಗ, ಜದವ ನಡಿ, ನಡ್ಲಾರಮ್ಮ, ಕೈ ತೊಳ್ಕೊ ಊಟ ಮಾಡಿವೆ. ಸರಿಯವ್ವ, ಊಟ ಮಾಡೋಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.